ಹಾಯ್ ನಮಸ್ಕಾರ. ಈ ತಿಂಗಳಂತೂ ಲಕ್ಷ್ಮಿ ಹಬ್ಬ, ಚೌತಿ ಹಬ್ಬ ಎಲ್ಲ ಹಬ್ಬನೂ ಇರುತ್ತಲ್ಲ. ಹಾಗಾಗಿ ಮನೆಯಲ್ಲಿ ಎಲ್ಲ ತಿಂಡಿಗಳು ಮಾಡಿ ದೇವ್ರ ನೈವೇದ್ಯ ಇಡ್ತಾರಲ್ಲ. ಅದಕ್ಕೆ ನಾನಿಲ್ಲಿ ಈಸಿಯಾಗಿ ಚಕ್ಲಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೆ. ಈ ಕಪ್ಪಲ್ಲಿ 1 ಕಪ್ ಆಗಷ್ಟು ಹುರ್ಗಡ್ಲೆ ತಗೊಂಡಿದ್ನೆ. ಅದನ್ನ ಪೌಡರ್ ಮಾಡ್ಕೊಂಡ್ಕ ಹಾಗೆ ಅದನ್ನ ಹಾಕೋತಿ ಫಿಲ್ಟರ್ ಮಾಡ್ಕೊಂಡು ಹಾಕೊಂಡ್ಕ 1 ಕಪ್ ಹುರ್ಗಡ್ಲೆಗೆ ನಾನಿಲ್ಲಿ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೆ. ಅರ್ಧ ಚಮಚ ಚಿಲ್ಲಿ ಪೌಡರ್, ಒಂದ್ ಸ್ವಲ್ಪ ಹಳದಿ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಂಕಾಳು, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಎಳ್ಳು. ನಾನಿಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು ಹಾಕೊಂಡಿದ್ದೆ. ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೆ. ಎಣ್ಣೆ ಬಿಸಿ ಇಪ್ಪತ್ತಿಗೆ ನಾವು ಇಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಕೈಯಲ್ಲಿ ಈ ತರ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಹಾಕಿದ್ಮೇಲೆ ಈ ರೀತಿ ವರ್ಕ್. ನಂತರ ಬಿಸಿ ನೀರು ಅಂದ್ರೆ ಉಗುರು ಬೆಚ್ಚಗಿದ ನೀರು ಇತ್ತಲ್ಲ, ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಒಳ್ಳೆ ಹದಕ್ಕೆ ರೆಡಿ ಮಾಡ್ಕೊಂಡಿದ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೊಂಡ್ ನಂತರ ಈ ತರ ಉದ್ದುದ್ದ ಉಂಡೆಗಳಾಗಿ ಮಾಡ್ಕೊಂಡು ನಾವು ಚಕ್ಲಿ ಹೊರಳಿದೆಯಲ್ಲ ಅದಕ್ಕೆ ಹೈಕೊಂಡಿದ್ದ ಮುಂಚೆ ಅದಕ್ಕೆ ಲಾಯ್ಕ್ ಮಾಡಿ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡ್, ಇಲ್ಲಾಂದ್ರೆ ಅಂಟ್ಕದತ್ತ. ಈಗ ಚಕ್ಲಿ ಮಾಡುವ ಬನ್ನಿ. ಒಂಚೂರು ಕಟ್ಟತಿಲ್ಲ ಕಣಿ, ಒಂಚೂರು ಕಟ್ಟಾಗದೆ ಈಸಿಯಾಗಿ ಸಿಂಪಲ್ ಆಗಿ ಈ ಚಕ್ಲಿನ ನಾವು ರೆಡಿ ಮಾಡ್ಕೊಳ್ಳಕ್ಕ. ಹಾಗೆ ರುಚಿ ಹಾಗೆ ತುಂಬ ಟೇಸ್ಟಾಗಿ ಬರುತ್ತೆ. ಹಬ್ಬದ ಟೈಮಿಗಂತೂ ಇದನ್ನ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಳಕ್ಕೆ. ಈ ರೀತಿ ಮಾಡ್ಕೊಂಡ್ರೆ ಈಗ ಎಣ್ಣೆ ಲೈಕ್ ಕಾದಿತ್ತು. ಈಗ ಒಂದೊಂದಾಗಿ ಹಾಕಿ ನಾವು ಇಲ್ಲಿ ಫ್ರೈ ಮಾಡ್ಕೊಂಬ. ಚಕ್ಲಿ ಅಂತೂ ತುಂಬ ಸಾಫ್ಟ್ ಆಗಿ ಗರಿ ಬಾಯಿಗೆ ಹಾಕ್ರಂತೂ ಕರ್ಗಿ ಹೊತ್ತು ಅಷ್ಟು ಲೈಕ್ ಆಯ್ತು. ನಾನು ಇಲ್ಲಿ ಬಟರ್ ಸಹ ಯೂಸ್ ಮಾಡಿಲ್ಲ. ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.